ಕುಂತಾನಗರಿ ಬೆಳಗಾವಿ ಜನರೇ ಎಚ್ಚರ ಎಚ್ಚರ ಎಚ್ಚರ. ಬೆಳಗಾವಿ ಪಾಲಿಕೆ ಆಯುಕ್ತರ ಹೆಸರಿನಲ್ಲಿ ಸೈಬರ್ ಕಳ್ಳರ ಕಂಡ. ವಾಟ್ಸ್ಆಪ್ಗೆ ಸಂದೇಶವನ್ನ ಕಳುಹಿಸಿ ಹಣವನ್ನ ಕೇಳ್ತಿದ್ದಾರೆ ಖದೀಮರು. ಬೆಳಗಾವಿ ಜನ ಬಹಳಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಬೆಳಗಾವಿ ಪಾಲಿಕೆ ಆಯುಕ್ತರ ಹೆಸರಿನಲ್ಲಿ ಸೈಬರ್ ಕಳ್ಳರು ಕನ್ನ ಹಾಕ್ತಿದ್ದಾರೆ. ವಾಟ್ಸ್ಆಪ್ಗೆ ಸಂದೇಶ ಕಳಿಸಿ ಹಣ ಕೊಡಿ ಅಂತ ಕೇಳ್ತಿದ್ದಾರೆ. ಪಾಲಿಕೆ ಉಪ ಆಯುಕ್ತ ಉದಯ್ ತಳವಾರ್ ಅವರಿಗೆ ಮೆಸೇಜ್ ಅನ್ನ ಹಾಕಿದ್ದಾರೆ. ಪಾಲಿಕೆ ಆಯುಕ್ತರ ಹೆಸರನ್ನ ಹೇಳಿ ಕನ್ನ ಹಾಕ್ತಿದ್ದಾರೆ. ಆಯುಕ್ತ ಕಾರ್ತಿಕ್ ಜಿಪಿ ಹಾಕಿರುವಂತಹ ವಾಟ್ಸಪ್ನಿಂದಾಗಿ ಸಂದೇಶವನ್ನ ರವಾನೆ ಮಾಡಲಾಗಿದೆ. ತುರ್ತಾಗಿ 50,000 ಹಣವ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ನಾನು ಮೀಟಿಂಗ್ ನಲ್ಲಿ ಇದ್ದೇನೆ, ಸ್ಕ್ರೀನ್ ಶಾಟ್ ಕಳುಹಿಸಿ ಅಂತ ಸೂಚನೆ. ಕಾಲ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಹಣ ಕೇಳಿದ ತಕ್ಷಣ ಮೆಸೇಜ್ ಬಂದಂತಹ ಮೊಬೈಲ್ಗೆ ಕಾಲ್ ಮಾಡ್ತಾರೆ ಅವರು. ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ವಾಟ್ಸಪ್ ಕಾಲ್ ಮಾಡಿದಂತಹ ಪಾಲಿಕೆ ಉಪ ಆಯುಕ್ತ ಬಟ್ ಕಾಲ್ ಪಿಕ್ ಮಾಡೋದಿಲ್ಲ. ನಾ ಮೀಟಿಂಗ್ ನಲ್ಲಿದ್ದೀನಿ, ಸ್ಕ್ರೀನ್ ಶಾಟ್ ಕಳುಹಿಸಿ, ಅರ್ಜೆಂಟ್ ಇದೆ ಅಂತ ಹೇಳಿ ಕೇಳಿರ್ತಾರೆ. ಈ ವಿಷಯ ತಿಳಿದು ಬೆಳಗಾವಿ ಪಾಲಿಕೆ ಆಯುಕ್ತರೇ ಬಿಗ್ ಶಾಕ್ ಆಗ್ಬಿಟ್ಟಿದೆ. ನೋಡಿ ಸರ್, ಹಿಂಗ್ ಬಂದಿದೆ, ನಿಮ್ಮ ಫೋಟೋವನ್ನ ಕೂಡ ಡಿಪಿಗೆ ಹಾಕಿದ್ದಾರೆ. ಈ ರೀತಿಯಾಗಿ ಏನ್ ಮಾಡ್ತಾರೆ, ಉಪ ಆಯುಕ್ತರು ವಿಚಾರವನ್ನ ಉದಯ್ ಅವರು ತಿಳಿಸ್ತಾರೆ. ಆಯುಕ್ತರಿಗೆ ತಿಳಿಸಿದಂತಹ ನಂತರವಾಗಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ತಾರೆ. ಇನ್ನು ಈ ವಿಷಯ ತಿಳಿದು ಬೆಳಗಾವಿ ಪಾಲಿಕೆ ಆಯುಕ್ತರ ಬಿಗ್ ಶಾಕ್ ಆಗ್ತಾರೆ. ನಮ್ಮ ಹೆಸರಿನಲ್ಲಿ ಹಿಂಗಾಗುತ್ತಾ? ಈಗ ಜನಸಾಮಾನ್ಯರಲ್ಲೂ ಪಾಪ ಇನ್ನೂ ಕೂಡ ಏನು ಗೊತ್ತಿಲ್ಲದೆ ಇರೋರಿಗೆ ಓಕೆ ಅದು. ಈಗ ಆಯುಕ್ತರ ಹೆಸರುಗಳಲ್ಲೇ ಆಯುಕ್ತರುಗಳಿಗೆ ಮೆಸೇಜ್ ಹಾಕುವಂಥದ್ದು, ಫೋಟೋಸ್ಗಳು ಎಲ್ಲೋ ಇರ್ತವೆ ಸಾಮಾಜಿಕ ಜಾಲತಾಣ. ಈಗ ಆಫೀಸರ್ ಅಂತಂದ್ಮೇಲೆ ಫೋಟೋಗಳು ಸಿಕ್ಕತ್ತೆ. ಆ ಫೋಟೋಗಳನ್ನು ಹಾಕೊಂಡು ಈ ರೀತಿಯಾಗೆಲ್ಲ ನೋಡಿ. ಬೆಳಗಾವಿ CN ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಈ ಸಂಬಂಧವಾಗಿ ದಾಖಲಾಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ, ಪಾಲಿಕೆಯ ಉಪ ಆಯುಕ್ತರಿಗೆ ಮೆಸೇಜ್ ಅನ್ನ ಕಳಿಸ್ತಾರೆ. ಆಯುಕ್ತರ ಹೆಸರಿನಲ್ಲಿ ಕಳಿಸುವಂಥದ್ದು ಅಥವಾ ಅವರ ಒಂದು DPಯನ್ನ ಹಾಕೊಂಡು ವಾಟ್ಸಪ್ DPಯಲ್ಲಿ ಅವ್ರ ಫೋಟೋ ಇರುತ್ತೆ. 50,000 ಬೇಕು ಅಂತ ಹೇಳಿ ಅಮೌಂಟ್ ಅನ್ನ ಉದಯ ಅನ್ನೋರಿಗೆ ಕಳಿಸಲಾಗಿರುತ್ತೆ. ಸೊ ಅವರೇ ಶಾಕ್ ಆಗಿಬಿಡ್ತಾರೆ. ಜೊತೆಗೆ ಅವರು ಕಾಲ್ ಕೂಡ ಮಾಡ್ತಾರೆ. ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಪಿಕ್ ಮಾಡೋದಿಲ್ಲ. ಈ ರೀತಿಯಾಗಿ ಆಯುಕ್ತರು ಕೇಳ್ತಾರೆ, ಇಲ್ವಲ್ಲ ಅನ್ನುವಂತಹ ರೀತಿಯಾಗಿ ಅವ್ರಿಗೂ ಕೂಡ ಡೌಟ್ ಬರುತ್ತೆ. ಡೌಟ್ ಬಂದ್ಬಿಟ್ಟು ಕಾಲ್ ಮಾಡಿದಂತಹ ತಕ್ಷಣವಾಗಿ ನಾನು ಮೀಟಿಂಗ್ನಲ್ಲಿದ್ದೇನೆ, ಕಾಲನ್ನು ಪಿಕ್ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇದೆ, ಸ್ಕ್ರೀನ್ ಶಾಟ್ ಕೂಡ ಕಳಿಸಿ ಅನ್ನುವಂತಹ ಮೆಸೇಜನ್ನು ಮತ್ತೆ ಈ ಕಡೆಯಿಂದ ವಾಪಸ್ ಬಂದಿರುತ್ತೆ. ಖದೀಮರು ಏನು ಮಾಡಿರ್ತಾರೆ ಆ ಕಡೆಯಿಂದ ವಾಪಸ್ ಬರುತ್ತೆ. ಶಾಕ್ ಆಗ್ತಾರೆ. ಆನಂತರವಾಗಿ ಅದನ್ನು ಆಯುಕ್ತರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ. ಈ ಸಂಬಂಧವಾಗಿ ನೋಡಿ, ಈಗಾಗಲೇ ಕೇಸ್ ಕೂಡ ದಾಖಲಾಗಿದೆ.